2028ರ ಒಂದು ಚುನಾವಣೆಯಲ್ಲಿ ಅಖಾಡಕ್ಕೆ ಇಳಿತಾರಾ ಸುಮಲತಾ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಸುಮಲತಾ ಅಂಬರೀಷ್ ಏನಿದ್ದಾರೆ, ಪೊಲಿಟಿಕಲ್ಗೆ ಒಂದು ಬ್ರೇಕ್ ಏನಿದೆ ಅದೇನಾದರೂ ಕೊಟ್ಟಿದ್ರಲ್ಲ, ಅದರಿಂದ ಈಗ ಮತ್ತೆ ವಾಪಸ್ ಬರ್ತಾರ ಅಂತ. ನಟ ಅಂಬರೀಷ್ ಪತ್ನಿ ಸುಮಲತಾ 2028ರ ಒಂದು ಚುನಾವಣೆಗೆ ಅಥವಾ ಚುನಾವಣೆ ಅಖಾಡಕ್ಕೆ ಇಳಿತಾರಾ, ಮತ್ತೆ ಸ್ಪರ್ಧೆ ಮಾಡ್ತಾರಾ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಪೊಲಿಟಿಕಲ್ಗೆ ಏನಿದು ಬ್ರೇಕ್ ಬಗ್ಗೆ ಅಂಬಿ ಪತ್ನಿ ಏನು ಹೇಳ್ತಾರ ಅಂದರೆ, ಹಿರಿಯ ನಟ ಅಂಬರೀಷ್ ಏನಿದ್ದಾರೆ ಅವರ ಒಂದು ನಿಧನದ ಬಳಿಕ ಚುನಾವಣಾ ಅಖಾಡಕ್ಕೆ ಇಳಿದಂತಹ ಒಂದು ನಟಿ ಸುಮಲತಾ ಅಂಬರೀಷ್ ಅವರೇನಿದೆ 2019ರಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಮಂಡ್ಯ ಲೋಕಸಭೆಯಲ್ಲಿ ಸ್ಪರ್ಧೆ ಮಾಡಿದ್ರು, ಗೆದ್ದಿದ್ರು ಕೂಡ. ಅಲ್ಲಿ ಆ ಬಳಿಕ BJPಗೆ ಸೇರಿಕೊಂಡಿದ್ರು. ಸುಮಲತಾ ಫುಲ್ ಸೈಲೆಂಟ್ ಕೂಡ ಆಗಿದ್ದಾರೆ ಸೇರ್ಕೊಂಡ ಮೇಲೆ. ಆದರೆ ರಾಜಕೀಯದಿಂದ ಬ್ರೇಕ್ ತೆಗೆದುಕೊಂಡ್ರ ಎನ್ನುವಂತಹ ಅನುಮಾನ ಕೂಡ ಅಭಿಮಾನಿಗಳಲ್ಲಿ ಕಾಡ್ತಾ ಇತ್ತು ಯಾವಾಗಲೂ ಕೂಡ. ಯಾಕೆ ಸೈಲೆಂಟ್ ಆಗಿದ್ದಾರೆ ಏನು ಅಂತ. ಇದಕ್ಕೆಲ್ಲ ಸುಮಲತಾ ಅಂಬರೀಷ್ ಈಗ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅದೇನಂತಂದರೆ, ಸಕ್ರಿಯ ರಾಜಕಾರಣ ಅಂದರೆ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ ಈ ಒಂದು ವಿಚಾರವಾಗಿ. ಯಾಕಂದರೆ ಅಂಬರೀಷ್ ನಿಧಾನದ ನಂತರ ದೊಡ್ಡ ಮಟ್ಟದ ಅಲ್ಲಿ ರಾಜಕೀಯ ಬದಲಾವಣೆಗಳಾಗಿತ್ತು. ಮತ್ತು ಅವರು ಸ್ವತಃ ಅವರೇ ಸುಮಲತಾ ಅವರು ಬಂದು ನಿಂತ್ಕೊಂಡಿದ್ದರು, ಎಲೆಕ್ಷನ್ಗೆ ನಿಂತ್ಕೊಂಡು ಗೆದ್ದಿದ್ರು ಕೂಡ. ಅಪಾರ ಜನಬೆಂಬಲ ಸಿಕ್ಕಿತ್ತು. ಈಗ ಕೇಳ್ತಾ ಇದ್ದಾರೆ ಸಕ್ರಿಯ ರಾಜಕಾರಣ ಅಂದರೆ ಏನು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ಳೋದೇ ಅಲ್ವಾ ಅದು, ಅಂದರೆ ಸಕ್ರಿಯವಾಗಿ ಅಂದರೆ ಓಡಾಡ್ತಿರಬೇಕು, ಕಾರ್ಯಕ್ರಮದಲ್ಲಿ ಕಾಣ್ಕೊಳ್ಬೇಕು. ರಾಜಕೀಯದಿಂದ ಬ್ರೇಕ್ ತಗೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಸುಮಲತಾ. ಜನರ ಜೊತೆ ಸಂಪರ್ಕದಲ್ಲಿ ಇದ್ದೇನೆ ನಾನೇನು ಯಾವ ಬ್ರೇಕು ತಗೊಂಡಿಲ್ಲ. ರಾಜಕೀಯದಲ್ಲಿ ಸಕ್ರಿಯವಾಗಿರೋದು ನಿಮ್ಮ ಪ್ರಕಾರ ಅಂತಂದರೆ ಏನು, ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಳ್ಳೋದು, ಭಾಷಣ ಮಾಡೋದು, ಹೇಳಿಕೆಗಳನ್ನು ಕೊಡೋದು, ಮಾಧ್ಯಮದ ಮುಂದೆ ಬರೋದು, ಮತ್ತೊಂದು ಇರ್ಬೋದು. ಆದರೆ ನನಗದಲ್ಲ, ಜನರ ಸಂಪರ್ಕದಲ್ಲಿ ಸಿಗೋ ಥರ ನಾನು ಇದ್ದೀನಲ್ವ, ಅದೇ ರಾಜಕಾರಣ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಅವರು ಚುನಾವಣೆಯಲ್ಲಿ ಗೆದ್ದ ಮೇಲೆ ಸಾಕಷ್ಟು ಕಾಣಿಸ್ಕೊಳ್ತಾ ಇದ್ದರು, ಹೇಳಿಕೆಗಳನ್ನು ಕೊಡ್ತಾ ಇದ್ದರು. ಆನಂತರ BJPಗೆ ಸೇರಿದ್ರು, ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತುಕೊಂಡು ಗೆದ್ದ ಮೇಲೆ. ಈಗ ಎಲ್ಲೋ ಒಂದು ಕಡೆ ಇಷ್ಟು ದಿನ ಕಾಣ್ತಾ ಇಲ್ಲ, ಮಾತನಾಡ್ತಾ ಇಲ್ಲ, ಏನಾದರೂ ಎತ್ತ ಅಂತ ಎಲ್ಲ ಜನರು ಮಾತನಾಡ್ತಾ ಇದ್ದರು. ಆದರೆ ಈಗ ಸುಮಲತಾ ಹೇಳ್ತಾ ಇದ್ದಾರೆ, ಸಕ್ರಿಯವಾದಂಥ ಒಂದು ರಾಜಕಾರಣ ಅಂದರೆ ಬರೀ ಕಾರ್ಯಕ್ರಮಗಳಿಗೆ ಸೀಮಿತವಾಗಿರುವಂಥದ್ದು, ಹೇಳಿಕೆಗಳನ್ನು ಕೊಡುವಂಥದ್ದು, ಟೀಕೆ ಮಾಡುವಂಥದ್ದು ಅಲ್ಲ. ಅದು ನಾವು ಜನರ ಸಂಪರ್ಕದಲ್ಲಿದ್ದು ಜನರನ್ನು ಅರಿತುಕೊಳ್ಳೋದು ಮತ್ತು ಜನರ ಪರವಾಗಿ ಕೆಲಸವನ್ನು ಮಾಡೋದು, ಅವರಿಗೆ ಸ್ಪಂದಿಸೋದು ನಿಜವಾದ ರಾಜಕಾರಣ ಅನ್ನುವಂಥ ರೀತಿಯಲ್ಲಿ ಸುಮಲತಾ ಮಾತನಾಡಿದಂತೆ ಕಾಣ್ತಾ ಇದೆ. ನಾನು ರಾಜಕೀಯದಿಂದ ಬ್ರೇಕ್ ತಗೊಂಡಿಲ್ಲ. ನೀವೆಲ್ಲ ಅಂದ್ಕೊಂಡಿದ್ದೀರಾ ಬ್ರೇಕ್ ತೊಗೊಂಡಿದ್ದೀನಿ ಅಥವಾ ದೂರ ಉಳಿದಿದ್ದೀನಿ ಅಂತ ಏನು ಹೇಳ್ತಿದ್ದೀರಲ್ಲ, ಇಲ್ಲ, ನಾನು ಸಕ್ರಿಯವಾಗೇ ಇದ್ದೀನಿ. ಅದು ನನ್ನ ರೀತಿಯಲ್ಲೇ ಹೇಗಿರಬೇಕು ಆ ರೀತಿಯಾಗಿದ್ದೀನಿ. ನಿಮಗೆ ತಿಳಿದ ರೀತಿಯಲ್ಲಿ ನಾನು ಇಲ್ಲ ಅಂತ ಮಾತ್ರಕ್ಕೆ ನಾನು ರಾಜಕೀಯದಿಂದ ದೂರ ಉಳಿದಿದ್ದೀನಿ, ಬ್ರೇಕ್ ತೊಗೊಂಡಿದ್ದೀನಿ ಅನ್ನೋಂಥ ರೀತಿಯಲ್ಲಿ ಏನೂ ಇಲ್ಲ. ಹೀಗಾಗಿ ನಾನು ರಾಜಕಾರಣದಲ್ಲಿ ಇದ್ದೀನಿ, ಸಕ್ರಿಯವಾಗಿದ್ದೀನಿ ಅನ್ನೋಂಥ ರೀತಿಯಲ್ಲಿ ಸುಮಲತಾ ಮಾತನಾಡ್ತಾ ಇದ್ದಾರೆ ಈ ಒಂದು ವಿಚಾರವಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.